ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವ್ಲಾಗ್ನೇ ನಾನು ಸ್ವಲ್ಪ ಕಂಟಿನ್ಯೂ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾಕೆ ನಾನು ವ್ಲಾಗ್ಗಳು ಹಾಕಿರಲಿಲ್ಲ ಅದಕ್ಕೆಲ್ಲ ಕಾರಣ ಹೇಳ್ತೀನಿ ಅಂತ. ಆದರೆ ನಾನು ತುಂಬ ಟೈಮ್ ತೊಗೊಂಡಿಲ್ಲ ಈ ಸಲ. ನಾನು ಬೇಗನೆ ಅಪ್ಲೋಡ್ ಮಾಡಿದ್ದೀನಿ, ಯಾವುದೇ ರೀಸನ್ಸ್ ಇಲ್ದಿರೆ. ಲಾಸ್ಟ್ ಟೈಮು ನನ್ನ ಮೂಡ್ ಔಟು, ನನ್ನ ಟೆನ್ಷನ್ಗೆ ವ್ಲಾಗ್ಗಳನ್ನ ಹಾಕ್ತಾ ಇರಲಿಲ್ಲ. ಬಟ್ ಈ ಸಲ ದೊಡ್ಡ ಕಾರಣನೇ ಇತ್ತು. ಆದ್ರೂ ನಾನು ತುಂಬ ಗ್ಯಾಪ್ ಕೊಡ್ತಿರೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಅಟ್ಲೀಸ್ಟ್ ಈ ರೀತಿಯಲ್ಲಿ ಬ್ಯುಸಿ ಆಗ್ಬೋದು ಅಂತ ಅಷ್ಟೇ. ಸೊ ಇದು ಬಂದು ರಕ್ಷಾ ಬಂಧನ್ ದಿವಸ ನಾನು ನಮ್ಮತ್ತೆ ಮತ್ತು ಮಗು 3 ಜನನೂ ಎದುರುಗಡೆ ಮನೆ ವರ್ಷಿಣಿ ಮನೆಗೆ ಹೋದ್ವಿ. ಆ ಮನೇಲಿ ನನ್ನ ಯಜಮಾನ್ರು ಮತ್ತು ಮಧು ಇದ್ದಾನೆ. ಮಧು ಗೊತ್ತಲ್ವಾ, ಚೆನ್ನೈಯಿಂದ ನಮ್ಮ ಅತ್ತೆಯ ತಂಗಿಯ ಮಗ. ಓಕೆನಾ, ಅವ್ನು ಬಂದಿದ್ದ, ಅವನಿದ್ದಾನೆ. ಅವ್ನ ಪಾಡಿಗೆ ಅವನು ವರ್ಕ್ ಫ್ರಮ್ ಹೋಮ್ ಇತ್ತು, ಕೆಲಸ ಮಾಡ್ತಿದ್ದ. ನಮ್ಮ ಯಜಮಾನ್ರು ಮಲ್ಕೊಂಡಿದ್ರು. ಅವತ್ತೇನೋ ಗೊತ್ತಿಲ್ಲ, ಹೋಗಿಲ್ಲ. ಯಾವಾಗಲೂ ಬೇಗ ಬಂದು ಬೇಗ ಹೋಗ್ತಾಯಿದ್ರು ಅವರು ಅಂಗಡಿಗೆ. ಬಟ್ ಅವತ್ತು ಏನೋ ಹೇಳ್ತಾರಲ್ಲ, ಆ ಡೇ ಕರಾಳ ದಿನ ಅಂತ ಹೇಳ್ತಾರಲ್ವ, ಆ ದಿವಸ ಅನಿಸುತ್ತೆ. ಮನೇಲೇ ಇದ್ದರು, ಚೆನ್ನಾಗಿ ಮಲ್ಕೊಂಡಿದ್ರು ಮೇಲೆ. ಅದಕ್ಕೆ ಸರಿ ನಾವು ಹಂಗೆ ಮುಂದಕ್ಕೆ ಬಾಗಿಲು ಇಳ್ಕೊಂಡು ನಾವು 3 ಜನ ಮಾತ್ರ ಎದುರುಗಡೆ ಮನೆಗೆ ಹೋಗಿದ್ರಿ. ಯಾಕಂದರೆ ರಕ್ಷಾಬಂಧನ್ ವರ್ಷಿಣಿ ಅಂದರೆ ಗೊತ್ತು, ನನ್ನ ನೇಬರ್. ಸೊ ಲಕ್ಕಿ ಅವ್ರ ಅಕ್ಕ ಕೂಡ. ಸೊ ವರ್ಷಿಣಿ ಪಾಪು ಕೂಡ ರಾಖಿ ಕಟ್ತೀನಿ. ಏನೋ ಒಂಥರ ಖುಷಿ ಆಯಿತು ನನಗೆ, ಪಾಪುಗೆ ಫಸ್ಟ್ ಟೈಮ್ ಯಾರೋ ರಾಖಿ ಕಟ್ತಾ ಇದ್ದಾರೆ ಅಂತ. ಸರಿ ಸಿಂಪಲ್ ಆಗಲ್ವಾ, ಹೋಗ್ಬಿಟ್ಟು ಬಂದುಬಿಡೋಣ ಒಂದು 10 ನಿಮಿಷ ಅಂದ್ಬಿಟ್ಟು ನಾನು ಪಾಪು ಅಂದರೆ ನಾವು 3 ಜನ ಹೋದ್ರಿ. ಏನು ಮಾತಾಡ್ತಾ ಇದ್ದೀನಿ ಅಂತ ಕೂಡ ನನಗೆ ತೊದಲ್ತಿದೆ, ಬಾಯಿ ಹೊರಳ್ತಾನೆ ಇರಲ್ಲ. ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಆಯಿತು ನಮ್ಮ ಫ್ಯಾಮಿಲಿಯಲ್ಲಿ. ಅಂದರೆ ನನ್ನ ಮಾವನವರು, ನನ್ನ ಫಾದರ್ ಇನ್ ಲಾ ವಿಕಾಸ್ ಅವರ ತಂದೆ ತೀರೋದ್ರು. ಒಂದೇ ಕ್ಷಣ ಮಾತ್ರ ಆಯಿತಾ, ಇದೆಲ್ಲ ಜಸ್ಟ್ ಹಿಂಗೆ ಚುಟ್ಕೆ ಅಂತಾರಲ್ವ ಕೈಯಲ್ಲಿ, ಅಷ್ಟರಲ್ಲಿ ಮುಗ್ದೋಯ್ತು. ಅದು ಏನಾಯಿತು, ಯಾಕಾಯಿತು, ಇವಾಗವರೆಗೂ ಅದನ್ನು ಬಿಲೀವ್ ಮಾಡೋಕ್ಕೆ ಕೂಡ ಆಗಲ್ಲ. ಎಲ್ಲೋ ಇದ್ದಾರೇನೋ, ಇನ್ನೇನು ಬರ್ತಾರೇನೋ, ವಾಕಿಂಗ್ ಹೋಗಿದ್ದಾರೇನೋ, ಬರ್ತಾರೆ. ಆ ಸೌಂಡು, ಆ ಟಿ ವಿ ಓಡ್ತಾನೇ ಇಲ್ಲ ನಮ್ಮ ಮನೇಲಿ. ನಮ್ಗೆ ಯಾವಾಗಲೂ ನಮ್ಮ ಮಾವ ಟಿ ವಿ ನೋಡೋರು, ಆ ಟಿ ವಿ ಹಾಕೋರು ಇಲ್ಲ. ಆ ಥರ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸೊ ಇರುವಾಗ ಬೆಲೆ ಗೊತ್ತಾಗಲ್ಲ, ಹೋದ್ಮೇಲೆ ಬೆಲೆ ಗೊತ್ತಾಗುತ್ತೆ. ಬನ್ನಿ ಅಂದರೂ ಬರಲ್ಲ ಮನುಷ್ಯ. ಸೊ ಇರುವಾಗ ಇಷ್ಟಪಟ್ಬಿಡಿ, ಏನೇನು ಬೇಕೋ ಎಲ್ಲ ತಿನ್ಬಿಡಿ. ಅಂದರೆ ಲೈಕ್ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದರೆ ಮಾಡಿಬಿಡಿ ಅಂತ ಹೇಳ್ತಾರಲ್ವ, ಅದೊಂದು ಪಾಠ ಅಷ್ಟೇ ಜೀವನದಲ್ಲಿ. ಯಾವ ಶತ್ರುಗೂ ಬೇಡ ಅಪ್ಪ ಈ ಥರ ಒಂದು ಡೇಸ್ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ನಮ್ಮ ತಂದೆ ಕೂಡ ನನ್ನ ಮದುವೆ ಟೈಮಲ್ಲಿ ಕಳ್ಕೊಂಡೆ. ಅದು ಒಂದು ದೊಡ್ಡ ಶಾಕಿಂಗ್ ನನಗೆ. ಸೊ ಅದಾದಮೇಲೆ ನಾನು ಇವ್ರನ್ನ ನೋಡಿದ್ದು, ಅಂದರೆ ನನಗೆ ಒಂಥರ ಡೈಜೆಷನ್ ಮಾಡ್ಕೊಳ್ಳೋಕೆ ಕೂಡ ಆಗಲ್ಲ. ಯಾಕಂದರೆ ನನ್ನ ತಂದೆ ಕೂಡ ನನಗೆ ಅನಿಸ್ತಾ ಇಲ್ಲ ತೀರೋಗಿದ್ದಾರೆ. ನನ್ನ ಸ್ವಂತ ತಂದೆನೇ ತೀರೋಗಿಲ್ಲ, ಇಲ್ಲೇ ಎಲ್ಲೋ ಇದ್ದಾರೆ, ಆ ಥರನೇ ಫೀಲಿಂಗು. ನಾನು ಯಾವಾಗ ನಮ್ಮ ಅಮ್ಮನ ಮನೆಗೆ ಹೋದಾಗ ನನಗೆ ಅನಿಸುತ್ತೆ, ಪಾಪ ಇಲ್ವಲ್ಲ ಅಂತ. ಸೊ ಅದೇ ರೀತಿ ಇವಾಗ ಎಲ್ಲ ಸಂಬಂಧಗಳು ಎಲ್ಲರೂ ಮನೇಲಿದ್ದಾರೆ. ನನಗೂ ಗೊತ್ತಾಗ್ತಾ ಇಲ್ಲ ನಮ್ಮ ಮಾವ ತೀರೋಗಿರೋದು. ಅಂದರೆ ಲೈಕ್ ಓಕೆ, ಎಲ್ಲೋ ವಾಕಿಂಗ್ ಹೋಗಿದ್ದಾರೆ, ಬರ್ತಾರೆ, ಏನೋ ಆ ಥರ ಅಂತ. ನಿಜವಾಗ್ಲೂ ಇದೇ ಥರ ಅನಿಸ್ತಿದೆ. ನಾನು ಏನು ಹಿಂದೆ ಮುಂದೆ ಮಾತಾಡೋ ಅಂಥದ್ದೇ ಇಲ್ಲ, ಹಂಗೆ ಅನಿಸ್ತಾ ಇರೋದು. ಖಂಡಿತವಾಗ್ಲೂ ತೀರೋಗಿದ್ದಾರೆ ಅಂತ ಮಾತ್ರ ಇನ್ನೂ ಕೂಡ ನನಗೆ ಡೈಜೆಷನ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಯಾವ ಥರ ಹೇಳೋದು ಅಂತ ಗೊತ್ತಿಲ್ಲ. ನಾವಿಲ್ಲಿ ಬಂದಿದ್ವಿ ರಾಖಿ ಕಟ್ಟಿಸ್ಕೊಂಡು ಹೋಗೋಣ ಅಂತ ಅಷ್ಟೇ. ಅಲ್ಲಿಗೆ ಬಿಟ್ಬಿಟ್ಟೆ. ಅಲ್ಲಿಂದ ಏನಾಯಿತು ಎತ್ತ ಅಂತ ರಾ ವಿಡಿಯೋ ಹಾಕ್ತೀನಿ ನೋಡಿ. ಸೊ ಇದರಲ್ಲಿ ನೋಡಿ ಏನಾಗಿದೆ ಅಂತ. ಇದೇ ಕೊನೆಯ ವ್ಲಾಗ್ ನಮ್ಮ ಮಾವನ ಜೊತೆ ಅಂತ ಕೂಡ ನೀವು ಅಂದ್ಕೊಂಡ್ರು ಹೇಳೋಕ್ಕೂ ನನಗೆ ಬಾಯಿ ಬರ್ತಿಲ್ಲ, ಅದೇ ನಿಜ. ಸೊ ಇದನ್ನು ರಾ ಆಗೇ ಹಾಕ್ತೀನಿ ನೋಡಿ. ಅದಾದಮೇಲೆ ನಾನು ಮಿಕ್ಕಿದ್ದ ಎಲ್ಲ ಸ್ಟೋರಿನ ಕಂಪ್ಲೀಟಾಗಿ ನಾನು ಅಪ್ಡೇಟ್ ಮಾಡ್ತೀನಿ ಮುಂದಿನ ವ್ಲಾಗ್ಗಳಲ್ಲಿ. ಕುತ್ಕೊಂಡು ಮಾತಾಡೋಕ್ಕಾದರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಥಿಂಗ್. ಒಂದು ಮನುಷ್ಯನಿಗೆ ನಮ್ಮ ಮಾವ ಯಾವ ಥರ ಅಂದರೆ ತುಂಬ ಚೆನ್ನಾಗಿ ಆರೋಗ್ಯನ ಕಾಪಾಡ್ತಾಯಿದ್ರು, ವಾಕ್ ಮಾಡ್ತಾಯಿದ್ರು, ಯೋಗಾಗೆ ಹೋಗ್ತಾಯಿದ್ರು, ಆನ್ ಟೈಮ್ ಟ್ಯಾಬ್ಲೆಟ್ಸ್ ತೊಗೊತಾಯಿದ್ರು. ತಿನ್ನೋ ಊಟದಲ್ಲೂ ಅಷ್ಟೇ, ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರ್ದು ಅಂತ ಚೆನ್ನಾಗಿ ಯೋಚನೆ ಮಾಡಿ ಮಾಡ್ತಾ ಇದ್ದಿದ್ದ ಮನುಷ್ಯ ಸಡನ್ನಾಗಿ ಇಲ್ಲ ಅಂತ ಹೇಳಿದ್ರೆ ನಂಬೋಕ್ಕೆ ಕೂಡ ಆಗಲ್ಲ. ಮತ್ತು ಯಾರು ಕೂಡ ಪ್ರಿಡಿಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ತೀರೋಗ್ತಾರೆ ಅವರು ಅಂತ. ಅವ್ರಿಗೆ ವಯಸ್ಸು ಬಂದು 69 ಆಗಿತ್ತು. ಸೊ ಇನ್ನೊಂದು 10 ವರ್ಷ ಆರಾಮಾಗಿರ್ಬೋದಿತ್ತು ಅಂತ
ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹಣೆ ಬರದಲ್ಲಿ ದೇವ್ರು ಯಾರ್ಯಾರಿಗೆ ಏನೇನು ಬರ್ತಿದೆ ಅದನ್ನೆಲ್ಲ ಅನುಭವಿಸ್ಲೇಬೇಕಲ್ವಾ. ಸೊ ಆ ರೀತಿ ನಮ್ಮ ಮಾವನ ನಾವು ಕಳ್ಕೊಂಡಿದ್ದೀನಿ. ಈ ವ್ಲಾಗ್ನ ನಾನು ಲಾಸ್ಟಲ್ಲಿ ಹಾಗೆ ಹಾಕ್ತೀನಿ, ಯಾಕೆಂದರೆ ಅದು ಲಾಸ್ಟ್ ಮೂಮೆಂಟ್. ಮಾವ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆ ಹತ್ರ ಇಳಿದಿದ್ದು, ಫ್ರೆಂಡ್ಸ್ ಕರ್ಕೊಂಬಂದರು, ನಾವೇನೋ ಅಂದ್ಕೊಂಡ್ರಿ ಅದೇನೇನೋ ಆಯಿತು. ಸೊ ಕಂಪ್ಲೀಟಾಗಿ ನಿಮಗೆ ಅದರದ್ದು ಥಿಂಗ್ಸ್ ಬೇಕು, ಏನಾಯಿತು ಎತ್ತ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಅಪ್ಡೇಟ್ ಮಾಡ್ತೀನಿ. ಇವಾಗ ನಾನು ರಾ ವಿಡಿಯೋ ಹಾಕ್ತೀನಿ, ಇದ್ರ ಮೇಲೆ ನಾನು ವಾಯ್ಸ್ ಓವರ್ ನೆಕ್ಸ್ಟ್ ಹೇಳ್ತೀನಿ, ಓಕೆನಾ. ಡಾಕ್ಟರ್ ಅದನ್ನೇ ಬೈತಾ ಇದ್ರು, ಇಲ್ಲ ಹಂಗ ಹಿಂದೆ ಕುತ್ಕೋಬಾರ್ದಂತೆ, ಹಂಗ್ ಕುತ್ಕೊಬೇಕಂತೆ, ಹಿಂದೆ ಮರ್ಚ್ಕೋಬಾರ್ದಂತೆ ಕಾಲು. ಅಮ್ಮ ಒಂದು ನಿಮಿಷ ಹಿಂಗೆ ವಿಡಿಯೋ ಮಾಡಿ, ಯಾಕೋ ಅಪ್ಪ ಕಿರ್ಚ್ಕೊಂಡಿದ್ದೆ ರತ್ನ ಅಂತ. ಹೌದಾ, ಏನು ಮಧು, ಏನು ಮಧು, ಅಯ್ಯೋ ಸೊ ನೋಡಿದ್ರಿ ಅನಿಸುತ್ತೆ ರಾ ವಿಡಿಯೋನ. ಆ ಗಾಬರಿ ಈ ವಿಡಿಯೋ ಬಂದುಬಿಟ್ಟು ಅದಕ್ಕೆ ಹಿಂದಿಂದು ಸಹ ಇಟ್ಕೊಂಡಿದ್ದು ಫನ್ನಿಯಾಗಿ ನಮ್ಮ ಮಾವ ಮಾಡ್ತಾಯಿದ್ದು. ಬಟ್ ಆ ವಿಡಿಯೋದಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಗಾಬರಿ ಏನು ಅಂತ. ಅದೇ ಕೊನೆಯ ಡೇ ನಮ್ಮ ಮಾವಂದು ಆಗಿತ್ತು ಅಂತಲೂ ಹೇಳ್ಬೋದು. ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಸತ್ಯನಾರಾಯಣ ಪೂಜೆ ಅಟೆಂಡ್ ಮಾಡಿ ಪ್ರಸಾದ ಜೊತೆ ಮನೆಗೆ ಬಂದಿದ್ದಾರೆ. ಸ್ವಲ್ಪ ಸುಸ್ತಾಗಿದೆ ಅಂತ ಫ್ರೆಂಡ್ಸ್ ಜೊತೆ ಡ್ರಾಪ್ ತೊಗೊಂಡಿದ್ದಾರೆ ಅಷ್ಟೇ. ಅದಾದಮೇಲೆ ಮೇಲ್ ಕರ್ಕೊಂಬಂದ್ರಿ, ಅಲ್ಲೇ ಸ್ವಲ್ಪ ಸುಸ್ತಾಗಿದೆ ಅಂತ ಕೆಳಗಡೆ ಕೂತ್ಕೊಂಡ್ರು. ಅದಾದಮೇಲೆ ನಮ್ಮ ಯಜಮಾನ್ರು ಮತ್ತು ಮಧು ಮೇಲ್ ಕರ್ಕೊಂಬಂದು ಒಂದು 10 ನಿಮಿಷ ಇದ್ದರು. ಅದಾದಮೇಲೆ ಅನ್ಕಾನ್ಷಿಯಸ್ ಆಗಿದ್ರೆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಸೊ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಷನ್ ಹೆಲ್ತ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ಏನು ಎಕ್ಸಾಕ್ಟಾಗಿ ಆಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇರೋವರೆಗೂ ಹುಷಾರಾಗಿರಿ, ಆರೋಗ್ಯನ ನೋಡ್ಕೊಳ್ಳಿ ಅಷ್ಟೇ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.